ಗುಡ್ ಮಾರ್ನಿಂಗ್ ಫ್ರೆಂಡ್ಸ್. ಇವತ್ತು ನಾನು ಆರ್ಥ್ರೋಸ್ಕೋಪಿ ಅಥವಾ ACL ಇಂಜರಿ ಬಗ್ಗೆ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಮೊಣಕಾಲಿಗೆ ಬಂದರೆ ಇದರಲ್ಲಿ 3 ಭಾಗ ಇರ್ತದೆ. ಒಂದು ಫೀಮರ್, ಇನ್ನೊಂದು ಟಿಬಿಯಾ, ಅದ್ರ ಜೊತೆಗೆ ಒಂದು ಪೆಟಲ ಅಂತ ಒಂದು ಚಿಕ್ಕ ಮೂಳೆ ಇರ್ತದೆ. ಇದು ಬೇಸಿಕ್ ಸ್ಟೆಬಿಲೈಸರ್, ಮೀನ್ಸ್ ಇದೇ ನಮ್ಮ ನೀ ಜಾಯಿಂಟ್ಗೆ ಒಂದು ಸ್ಟೆಬಿಲಿಟಿ ಕೊಡ್ತದೆ. ಸ್ಟೆಬಿಲಿಟಿ ಕೊಡೋದಕ್ಕೆ 4 ಕಾಂಪೊನೆಂಟ್ ತುಂಬ ಮುಖ್ಯ. ಒಂದು MCL ಅಂತ ಹೇಳ್ಬಿಟ್ಟು ಒಂದು ಲಿಗಮೆಂಟು, ಇನ್ನೊಂದು LCL ಅಂತ, ಒಳಗಡೆ ಬಂದು ACL ಅಂತ ಇರ್ತದೆ, ಹಿಂಭಾಗ ಬಂದು PCL ಅಂತ ಒಂದು ಲಿಗಮೆಂಟ್ ಇರುತ್ತೆ. ಈ 4 ಲಿಗಮೆಂಟು ಕ್ರಾಸ್ ಪೊರಾರ್ ಲಿಂಕೇಜ್ ಮುಖಾಂತರ ನಮಗೆ ಮೀಡಿಯೋಲ್ಯಾಟ್ರಲ್ ಸ್ಟೆಬಿಲಿಟಿನೂ ಆಂಟ್ರೋಪೋಸ್ಟರ್ ಸ್ಟೆಬಿಲಿಟಿನೂ ಕೊಡ್ತದೆ. ಇದ್ರ ಜೊತೆಗೆ ಮೆನಸ್ಕಸ್ ಅಂತ 2 ಕುಷನಿಂಗ್ ಸಬ್ಸ್ಟೆನ್ಸ್ ಇರ್ತದೆ. ಈ ಕುಷನಿಂಗ್ ಸಬ್ಸ್ಟೆನ್ಸ್ ಏನಪ್ಪ ಅಂದರೆ ನಮಗೆ ಒಂಥರ ಶಾಕ್ ಅಬ್ಸಾರ್ಬರ್ ಥರ ಕೆಲಸ ಮಾಡ್ತದೆ. ಈ ಲಿಗಮೆಂಟ್ಸು ಎಸ್ಪೆಷಲಿ ಇನ್ ಸ್ಪೋರ್ಟ್ಸ್ ಪೀಪಲ್, ಯಾರಪ್ಪ ಅಂತಂದರೆ ಕಬಡ್ಡಿ ಆಡೋರು, ಫುಟ್ಬಾಲ್ ಪ್ಲೇಯರ್ಸು, ಮತ್ತು ಬಾಸ್ಕೆಟ್ಬಾಲು, ವಾಲಿಬಾಲ್ ಪ್ಲೇಯರ್ಸ್ಗೆ ಏನಾಗುತ್ತೆ ಅಂದರೆ ಜಂಪ್ ಮಾಡಿ ಇಲ್ಲ ಒಂದು ಅನ್ಈವನ್ ಫೋರ್ಸ್ ಕೊಟ್ಟವಾಗ ಏನಾಗುತ್ತೆ, ಈ ಲಿಗಮೆಂಟ್ಸು ರಪ್ಚರ್ ಆಗೋ ಚಾನ್ಸಸ್ ಇರುತ್ತೆ. ಆ್ಯಂಡ್ ದ ಕಾಮನೆಸ್ಟ್ ಲಿಗಮೆಂಟ್ ದಟ್ ಈಸ್ ಇಂಜರ್ಡ್ ಈಸ್ ACL ಲಿಗಮೆಂಟ್. ACL ಲಿಗಮೆಂಟ್ ಟೇರ್ ಆದವಾಗ ಏನಾಗುತ್ತೆ, ನಮಗೆ ಈ ಆಂಟ್ರೋಪೋಸ್ಟರ್ ಸ್ಟೆಬಿಲಿಟಿ ಸಿಗೋದಿಲ್ಲ. MCL ಹೋದವಾಗ ಮೀಡಿಯೋಲ್ಯಾಟ್ರಲ್ ಸ್ಟೆಬಿಲಿಟಿ ಹೊಟ್ಟೋಗುತ್ತೆ. ACL ಸರ್ಜರಿ ಕಾಮನ್ ಆಗಿ ಎಲ್ಲ ಸ್ಪೋರ್ಟ್ಸ್ ಪರ್ಸನ್ಗೂ ಅನ್ಈವನ್, ಮೀನ್ಸ್ ಪ್ರಿಪ್ರೇಷನ್ ಚೆನ್ನಾಗಿ ಆಡ್ತೀರಾ ಇಲ್ಲ ಯಾವುದೋ ಒಂದು ಅನ್ಇವೆಂಟ್ಫುಲ್ ರಿಸಲ್ಟ್ಸಿಂದ ಏನಾಗುತ್ತೆ ಅಂದರೆ ಅದು ಟೇರ್ ಆಗೋ ಚಾನ್ಸಸ್ ಇರುತ್ತೆ, ಲ್ಯಾಂಡಿಂಗ್ ಸರಿಯಾಗಿಲ್ದವಾಗ. ಇಂಥ ಟೈಮಲ್ಲಿ ACL ಸರ್ಜರಿ ಮಾಡಿದ ಮೀನ್ಸ್ ACL ಇಂಜುರಿ ಆದವಾಗ ಏನಾಗುತ್ತೆ ಅಂತಂದರೆ ಇದು ಮೂಮೆಂಟ್ಸ್ ಕಷ್ಟ ಆಗೋದ್ರಿಂದ ಅವ್ರಿಗೆ ಏನಾಗುತ್ತೆ ಅಂದರೆ ಮತ್ತೆ ಸ್ಪೋರ್ಟ್ಸ್ ಆಡೋಕ್ಕೆ ತುಂಬಾ ಕಷ್ಟ ಆಗ್ತದೆ. ಅಂಥವ್ರಿಗೆ ಏನು ಮಾಡ್ತೀವಿ ನಾವು ಅಂತಂದರೆ ACL ಸರ್ಜರಿ ಅಂತ ಮಾಡ್ತೀವಿ ಆರ್ಥ್ರೋಸ್ಕೋಪಿ ಮುಖಾಂತರ. ಆರ್ಥ್ರೋಸ್ಕೋಪಿ ಅಂದರೆ ಒಂದು ಕೀ ಹೋಲ್ ಸರ್ಜರಿ. ಕೀ ಹೋಲ್ನ ಮೇಜರ್ ಏನು ಡಿಸೆಕ್ಷನ್ಸ್ ಇರೋದಿಲ್ಲ, ದೊಡ್ಡ ದೊಡ್ಡ ಇನ್ಸಿಷನ್ನು ಆ ಥರದ್ದೇನಿರೋದಿಲ್ಲ. ಅದು ಮಾಡೋದ್ರಿಂದ ಏನು ಮಾಡ್ತೀವಿ ಅಂದರೆ ಪಕ್ಕದಲ್ಲಿರೋ ಪೇಷಂಟ್ದು ಒಂದು ಲಿಗಮೆಂಟ್, ಹ್ಯಾಮ್ಸ್ಟ್ರಿಂಗ್ಸ್ ಅಂತ ಹೇಳ್ತೀವಿ, ಅದನ್ನು ತಗೊಂಡು ಕೀ ಹೋಲ್ ಸರ್ಜರಿ ಮುಖಾಂತರ ACLನ ರೀಕನ್ಸ್ಟ್ರಕ್ಟ್ ಮಾಡ್ತೀವಿ. ರೀಕನ್ಸ್ಟ್ರಕ್ಟ್ ಮಾಡೋದ್ರಿಂದ ಏನಾಗುತ್ತೆ, ಮತ್ತೆ ನಿಮಗೆ ಆ ಸ್ಟೆಬಿಲಿಟಿ ಸಿಗ್ತದೆ. ಈ ಸ್ಟೆಬಿಲಿಟಿ ಸಿಗಿದ್ಮೇಲೆ ದೇ ಕ್ಯಾನ್ ಗೋ ಬ್ಯಾಕ್ ಟು ದೇರ್ ನಾರ್ಮಲ್ ಗೇಮ್ಸ್. ಬಟ್ ಅದಕ್ಕೂ ಮುಂಚೆ ಒಂದು ಒಳ್ಳೆ ಫಿಸಿಯೋಥೆರಪಿ ಬೇಕಾಗ್ತದೆ. ಫಿಸಿಯೋಥೆರಪಿ ಮಾಡ್ತಾ ಮಾಡ್ತಾ ಓವರ್ ಎ ಪೀರಿಯಡ್ ಆಫ್ 3 to 6 months ದೇ ಕ್ಯಾನ್ ಗೋ ಬ್ಯಾಕ್ ಟು ದೇರ್ ಒರಿಜಿನಲ್ ಗೇಮಿಂಗ್ ಆ್ಯಕ್ಟಿವಿಟೀಸ್. ವೆರಾಸ್ ಆಫೀಸ್ಗೆ ಹೋಗೋರು ಇಲ್ಲ ನಾರ್ಮಲ್ ಸೆಡೆಂಟ್ರಿ ವರ್ಕರ್ಸ್ ಎಲ್ಲನೂ 2 to 3 weeksಲ್ಲಿ ದೇ ಕ್ಯಾನ್ ಗೋ ಬ್ಯಾಕ್ ಟು ದೇರ್ ವರ್ಕ್. ಸೊ ಆದರೆ ಫಿಸಿಯೋಥೆರಪಿ ಅನ್ನೋದು ತುಂಬ ಮುಖ್ಯ ಆಗ್ತದೆ. ಸೊ ಇದು ಕಾಮನ್ ಆಗಿ ನಾವು ಮಾಡೋ ಫಿಸಿಯೋ ಮೇಲೆ ರಿಸಲ್ಟ್ಸೂ ಚೆನ್ನಾಗಿ ಬರ್ತದೆ. ಅದು ಅಟ್ ದ ಸೇಮ್ ಟೈಮ್ ಕೆಲವೊಬ್ಬರಿಗೆ PCL ಇಂಜುರಿನೂ ಆಗ್ತದೆ, ACLನೂ ಆಗ್ತದೆ. ಅಂಥವ್ರಿಗೆ ಏನು ಮಾಡ್ತೀವಿ, 2 ಲಿಗಮೆಂಟು ರೀಕನ್ಸ್ಟ್ರಕ್ಟ್ ಮಾಡೋಕ್ಕಾಗ್ತದೆ. MCL ಇಂಜುರಿ ಅಂತ ಏನಾದರೂ ಆದರೆ ಓಪನ್ ರಿಪೇರ್ ಮಾಡ್ತೀವಿ, ಅದು ಅರ್ಲಿ ಸ್ಟೇಜ್ ಬಂದರೆ. ಲೇಟ್ ಸ್ಟೇಜ್ ಬರ್ತಾ ಇದ್ದಂಗೆ ಏನು ಮಾಡ್ತೀವಿ ನಾವು, ವಿ ಹ್ಯಾವ್ ಟು ರೀಕನ್ಸ್ಟ್ರಕ್ಟ್ ವಿತ್ ಅನದರ್ ಗ್ರಾಫ್ಟ್, ಗ್ರೆಸಿಲಿಸೋ ಯಾವುದೋ ಒಂದು ಗ್ರಾಫ್ಟ್ ತೊಗೊಂಡು ಇದನ್ನು ನಾವು ರೀಕನ್ಸ್ಟ್ರಕ್ಟ್ ಮಾಡ್ತೀವಿ. ಸೇಮ್ ಪೇಷಂಟ್ಸ್ಗೆ ಏನಾಗುತ್ತೆ, ಕೆಲವೊಂದು ಸತಿ ಕುಷನಿಂಗ್ ಸಬ್ಸ್ಟೆನ್ಸನ್ನು ಕೂಡ ಹರಿದೋಗಿರುತ್ತೆ. ಅಂಥವ್ರಿಗೆ ಮೆನಸ್ಕಸ್ ರಿಪೇರ್ ಅಥವಾ ಡಿಬ್ರೈಡ್ಮೆಂಟ್ ಅಂತ ಮಾಡ್ತೀವಿ. ಅದೂ ಅಷ್ಟೇ, ಡಿಪೆಂಡಿಂಗ್ ಅಪಾನ್ ದ ಟೈಪ್ ಆಫ್ ಟೇರ್ ಈ ರಿಪೇರ್ ಕೂಡ ಚೇಂಜ್ ಆಗುತ್ತೆ. ಮತ್ತು ಯಂಗ್ಸ್ಟರ್ಸಲ್ಲಿ ಇದು ಕಾಮನಾಗಿ ಕಾಣಿಸುತ್ತೆ. ಅದರಿಂದ ಏನಾಗುತ್ತೆ ಅಂದರೆ ಅದೇ ಎಲ್ಲರಿಗೂ ಒಂದು ಭಯ, ಏನಪ್ಪ ಅಂದರೆ ಗೇಮ್ಸ್ ಆಡ್ತಿದ್ದೆ ಮತ್ತೆ ಆಡಬಾರ್ದು ಅನ್ನೋ ಒಂದು ಇದರಲ್ಲಿರುತ್ತೆ. ಆ ಥರ ಏನಿಲ್ಲ. ಇನ್ಫ್ಯಾಕ್ಟ್ ಒಳ್ಳೊಳ್ಳೆ ಕ್ರಿಕೆಟ್ ಪ್ಲೇಯರ್ಸು ಮತ್ತು ಶಟಲ್ ಪ್ಲೇಯರ್ಸು ದೇ ಹ್ಯಾವ್ ಗಾನ್ ಬ್ಯಾಕ್ ಟು ದೇರ್ ಗೇಮಿಂಗ್ ಆ್ಯಕ್ಟಿವಿಟೀಸ್ ಆ್ಯಂಡ್ ದೇ ಹ್ಯಾವ್ ವನ್ ಮೆಡಲ್ಸ್ ಆಲ್ಸೋ. ಅದರಿಂದ ACL ಇಂಜುರಿಯಿಂದ ಗಾಬರಿ ಆಗೋ ಯಾವ ಪರಿಸ್ಥಿತಿನೂ ಇಲ್ಲ. ಯು ಕ್ಯಾನ್ ಗೋ ಬ್ಯಾಕ್ ಟು ದರ್ ನಾರ್ಮಲ್ ಲೈಫ್ ಸ್ಟೈಲ್ ಆಲ್ಸೋ. ಇದು ACL ಸರ್ಜರಿ ಅಥವಾ ಸ್ಪೋರ್ಟ್ಸ್ ಇಂಜುರಿ ಬಗ್ಗೆ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಸರ್, ಈ ಹಾಸ್ಪಿಟ್ಲಲ್ಲಿ ಎಷ್ಟು ದಿನದಲ್ಲಿ ರಿಕವರ್ ಆಗ್ಬೋದು ಸರ್ ಇದೊಂದು? ಯೂಶಲಿ ಸರ್ಜರಿ ಮಾಡಿದ್ಮೇಲೆ ನೆಕ್ಸ್ಟ್ ಡೇನೇ ನೀವು ಮನೆಗೆ ಹೋಗ್ಬೋದು. 24 hours ಇಂದ 48 hours ಮೇಲೆ ಆರ್ಥ್ರೋಸ್ಕೋಪಿಕ್ ಸರ್ಜರಿ ಮಾಡಿದ್ರೆ ಅಡ್ಮಿಷನ್ ಬೇಕಾಗಿಲ್ಲ. ಇನ್ಫ್ಯಾಕ್ಟ್ ಲೆಸ್ ದೆನ್ 24 hours ಮನೆಗೆ ಹೋಗೋದು. ಬಟ್ ಸರ್ಟನ್ ಟೈಮ್ಸ್ ಪೇಯ್ನು ಮತ್ತು ಸ್ವೆಲ್ಲಿಂಗೋಸ್ಕರ ಒನ್ ಡೇ ಸ್ಟೇ ಇರಬೇಕಾಗ್ತದೆ. ಸೊ ಅದರ್ವೈಸ್ ದೇ ಕ್ಯಾನ್ ಗೋ ಬ್ಯಾಕ್ ಟು ದೇರ್ ಹೋಮ್ ಆ್ಯಂಡ್ ದೆನ್ ಟೇಕ್ ಕೇರ್ ಅಟ್ ಹೌಸ್ ಇಟ್ ಸೆಲ್ಫ್. ಅವ್ರವ್ರದ್ದು ತಕ್ಕಂಗೆ ಟ್ರೀಟ್ಮೆಂಟು ಮನೆಯಲ್ಲೇ ತಗೋಬೋದು. ಸೊ ಇದು ಓಲ್ಡ್ ಏಜ್ ಪೀಪಲ್ ಅಲ್ಲಿ ಬರುತ್ತಾ ಇಲ್ಲ ಓನ್ಲಿ ಸ್ಪೋರ್ಟ್ಸ್? ಯಂಗ್ ಪೇಷಂಟ್ಸ್ ಅಲ್ಲಿ ನಾರ್ಮಲ್ ಆಗಿ ಯೂಶಲಿ 20 ರಿಂದ 40 ವಯಸ್ಸಲ್ಲಿರೋರು ಸ್ಪೋರ್ಟ್ಸ್ ಅಲ್ಲಿ ಆಕ್ಟಿವ್ ಆಗಿರೋರಿಗೆ ಆಗುತ್ತೆ. ವೆರಾಸ್ ವಯಸ್ಸಾಗ್ತಿದ್ದವ್ರಿಗೆ ಏನಾಗುತ್ತೆ, ದೇ ಸಮಥಿಂಗ್ ಕಾಲ್ಡ್ ಡಿಜನರೇಟಿವ್ ಟೇರ್ ಅಂತ. ಅಂದ್ರೆ ACL ವಯಸ್ಸೋ ಸಹಜ,
ಸ್ವಲ್ಪ ಥಿನ್ನಿಂಗ್ ಆಗ್ತದೆ. ಸರ್ ಸೊ ಅಂಥವ್ರಿಗೆ ಏನಾಗುತ್ತೆ ಅಂತಂದ್ರೆ ಮಾಡಲೇಬೇಕು ಅನ್ನೋ ಅವಶ್ಯಕತೆ ಇಲ್ಲ. ವೆರಸ್ 40 to 50 ಇಯರ್ಸ್ಗೆ ಪೇಷಂಟ್ಸ್ಗೆ ಇದು ಮೆನಸ್ಕಲ್ ರೂಟ್ ಟೇರ್ ಅಂತ ಆಗ್ತದೆ, ಅಂಥವ್ರಿಗೆ ಪೇಯ್ನ್ ಬರ್ತದೆ. ಅವ್ರಿಗೆ ರೂಟ್ ರಿಪೇರ್ ವಿತ್ ಸ್ವಲ್ಪ ಆರ್ಥ್ರೈಟಿಸ್ ಏನಾದರೂ ಇದ್ದರೆ HTO ಅಥವಾ ACL ರೀಕನ್ಸ್ಟ್ರಕ್ಷನ್ ಅಂತ ಒಂದು ಕಂಬೈನ್ಡ್ ಸರ್ಜರಿ ಮಾಡ್ಬೋದು. ಅವ್ರಿಗೆ ಅದು ಬೆನಿಫಿಟ್ ಆಗುತ್ತೆ. ಯಂಗ್ಸ್ಟರ್ಸ್ಗೆ ಯೂಶಲಿ ಮೆನಸ್ಕಲ್ ರಿಪೇರ್ ಆರ್ ಡಿಬ್ರೈಡ್ಮೆಂಟ್ ವಿತ್ ACL ರೀಕನ್ಸ್ಟ್ರಕ್ಷನ್ ಮಾಡಿದ್ರೆ ಸಾಕಾಗ್ತದೆ. ಡಿಪೆಂಡಿಂಗ್ ಅಪಾನ್ ದ ಟೇರ್ ಅಂಡ್ ದ ಗ್ರೇಡ್ ದ ಟ್ರೀಟ್ಮೆಂಟ್ ಚೇಂಜಸ್ ಆಲ್ಸೋ. ಓಕೆ. ಕೋಲಾರದಲ್ಲಿ ತುಂಬಾ ಜನಕ್ಕೆ ಗೊತ್ತಿರಲ್ಲ ಸರ್ ಎಲ್ಲಿ ಟ್ರೀಟ್ಮೆಂಟ್ ಸರಿಯಾಗಿ ಆಗುತ್ತೆ ಅಂತ. ಸೊ ಇವಾಗ ಯಾವ್ದೋ ಒಂದು ಪ್ಲೇಸ್ಗೆ ಹೋಗ್ತಾ ಇರ್ತಾರೆ, ಅಲ್ಲಿ ಸರಿಯಾಗಿ ಆಗಿಲ್ಲ ಅಂದ್ರೂ ಮತ್ತೆ ಎಲ್ಲೂ ಬೇರೆ ಕಡೆ ಇಲ್ಲ ಅಂದ್ಬಿಟ್ಟು ಹೋಗ್ತಾ ಇರ್ತಾರೆ. ಸೊ ಅಂತವ್ರಿಗೆ ಏನ್ ಹೇಳಕ್ ಬಯಸ್ತೀರಾ ಸರ್? ನಿಮ್ಮ ಹಾಸ್ಪಿಟಲ್ ಯು ಶುಡ್ ಚೂಸ್ ದ ರೈಟ್ ಸರ್ಜನ್. ಆಲ್ವೇಸ್ ಇದೆಲ್ಲ ಒಂದು ಸ್ವಲ್ಪ ಸ್ಕಿಲ್ಡ್ ಜಾಬ್, ಎಲ್ಲರಿಂದನೂ ಮಾಡ್ಲಿಕ್ಕೆ ಆಗೋದಿಲ್ಲ. ಇದಕ್ಕೆ ಪ್ರಾಪರ್ ಟ್ರೈನಿಂಗ್ ಬೇಕು, ಮತ್ತೆ ಅದಕ್ಕಾಗಂತ ಸ್ಕಿಲ್ಲು ಮತ್ತೆ ಹಾಸ್ಪಿಟಲ್ ಸೆಟಪ್ ಬೇಕು. ಯಾಕಂದ್ರೆ ಇದಕ್ಕೆ ಆರ್ಥ್ರೋಸ್ಕೋಪಿಕ್ ಸೂಟ್ ಅಂತ ಹೇಳ್ತೀವಿ, ಅದ್ರದ್ದೆಲ್ಲ ಎಕ್ವಿಪ್ಮೆಂಟ್ಸ್ ಇರಬೇಕು, ಮತ್ತೆ ಯೂಸ್ ಮಾಡೋ ಸ್ಕ್ರೂಸು ಮತ್ತೆ ಇಂಪ್ಲಾಂಟ್ಸು ಆಗುತ್ತೆ. ಯಂಗ್ಸ್ಟರ್ಸ್ಗೆ ಇಟ್ ಈಸ್ ಬೆಟರ್ ಟು ಯೂಸ್ ಅಬ್ಸಾರ್ಬಬಲ್ ಸ್ಕ್ರೂಸ್, ಅಂದ್ರೆ ಮೆಟಲ್ ಇಂಪ್ಲಾಂಟ್ಸ್ ಹಾಕೋದ್ರಿಂದ ಏನಾಗುತ್ತೆ, ಅವ್ರ ಬಾಡಿಯಲ್ಲಿ ಬಹಳ ದಿವಸ ಹಂಗೆ ಉಳ್ಕೊಂಡ್ಬಿಡುತ್ತೆ. ವೆರಸ್ ಕರ್ಗೋಗಂತ ಇಂಪೋರ್ಟೆಡ್ ಸ್ಕ್ರೂಸ್ ಹಾಕಿದ್ರೆ ಖಂಡಿತವಾಗ್ಲೂ ಏನಾಗುತ್ತೆ, ಮಾರ್ಬಿಡಿಟಿ ಇರಲ್ಲ. ಅಂದ್ರೆ ಅವ್ರ ಒಂದು 5 ವರ್ಷ 10 ವರ್ಷ ಆದ್ಮೇಲೆ ಮತ್ತೆ ಬೇರೆ ಏನೋ ತೊಂದರೆ ಬರೋ ಚಾನ್ಸಸ್ ತುಂಬಾನೇ ಕಡಿಮೆ ಆಗ್ತದೆ. ಸೊ ಅದರಿಂದ ರೈಟ್ ಸರ್ಜನ್, ರೈಟ್ ಪ್ಲೇಸ್ ಈಸ್ ದ ಕೀ ಟು ಸಕ್ಸಸ್. ಎಸ್, ಥ್ಯಾಂಕ್ ಯು ಸರ್.